ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಚಿದಾನಂದ್ ಎನ್ಕೆ, ಪ್ರಾಂಶುಪಾಲ ಹೆಗಡೆ, ಜಿಲ್ಲಾಧ್ಯಕ್ಷರು ಶಿವಮೊಗ್ಗ ಜಿಲ್ಲೆ, ಶ್ರೀ ಹೇಮಂತ್ ಎನ್, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಶಿವಮೊಗ್ಗ ಜಿಲ್ಲಾ. ವೇದಿಕೆ ಮೇಲೆ ಎಲ್ಲ ಗಣ್ಯಮಾನರು ಆಸೀನರಾಗಬೇಕೆಂದು ತಮ್ಮಲ್ಲಿ ಕೋರಿಕೆ. ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕೆ ಎಂಬ ಸಾರಾಂಶವನ್ನು ಸಾರಿದ ವಿಶ್ವಮಾನವ ಸಂತ ಹಾಗೂ ಶ್ರೇಷ್ಠ ಕವಿ ಶ್ರೀ ಕನಕದಾಸರ ಜಯಂತಿಗೆ ತಮ್ಮೆಲ್ಲರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಕೋರಲಿದ್ದಾರೆ. ಶ್ರೀ ಗ್ಲೋಬಲ್ ಎಜುಕೇಶನ್ ಸೊಸೈಟಿ ಪ್ರಿಯದರ್ಶಿನಿ ಸ್ಕೂಲ್ ಅರ್ಪಿಸುತ್ತಿದೆ ಪ್ರಿಯದರ್ಶಿನಿ ಫೆಸ್ಟ್. ಸರ್ಕಾರದ ವತಿಯಿಂದ ಕನಕ ಜಯಂತಿಯನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಅತಿ ಸಂತೋಷದಿಂದ ಹೆಮ್ಮೆಯಿಂದ ಈ ಜಯಂತಿಯನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಘೋಷಿಸುತ್ತೇನೆ. ಕನಕದಾಸರು ಯಾರು ಅಂತ ಎಲ್ಲ ಕನಕದಾಸರಿಗೆ ಹತ್ತಿರವಾಗಿರೋರು ಈ ಸಭೆಯಲ್ಲಿ ಇದ್ದಿರೋದ್ರಿಂದ ನಾನು ಹೇಳೋದು ಉಚಿತ ಅಲ್ಲ ಅಂತ ಒಂದು ಭಾವನೆ ತಪ್ಪಲಾಗಬಾರ್ದು. ನಾನು ಇಲ್ಲಿ ಕೂತಿರ್ತಕ್ಕಂಥ ನಾನೆಲ್ಲ ಸೋದರ ಸೋದರಿಯನ್ನು ಕೇಳ್ಕೊಳ್ಳೋದಂದ್ರೆ, ಇದು ಈ ಜಯಂತಿಯನ್ನ ಕೇವಲ ಸರ್ಕಾರದಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಆಗ್ಬಾರ್ದು. ತಾವೆಲ್ಲರೂ ಕೂಡ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಓಡಿ ಅಡಿಪಾರದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಕನಕದಾಸರು ಅವರ ಜೀವನದಲ್ಲಿ ಬಸವಣ್ಣನ ತತ್ವವನ್ನು ಕೂಡ ಅಳವಡಿಸಿರ್ತಕ್ಕಂಥವ್ರು ಮಹಾನ್ ವ್ಯಕ್ತಿ. ಎರಡು ನೀವು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಯಾವ ತರಹದ ಸಮಾಜದ ಒಂದು ಸಮಾನತೆ, ಸಮಾಜದಲ್ಲಿರ್ತಕ್ಕಂಥ ಕೀಳು ಮನೋಭಾವನ ಎತ್ತು ಹಿಡಿದು ಎಲ್ಲರೂ ಒಂದೇ, ನಾವೆಲ್ಲರೂ ಮಾನವ ಕುಲಕ್ಕೆ ಸೇರಿದವರು ಅಂತ ಏನು ಒಂದು ಸಂದೇಶವನ್ನು ಕೊಟ್ಟಿದ್ರು, ಇಬ್ರು ಕೂಡ ಅದನ್ನೇ ಕೂಡ ಅಳವಡಿಸಿ ಬರ್ದಿರ್ತಕ್ಕಂಥವ್ರು. ಹಾಗಾಗಿ ನಾವೆಲ್ಲ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದೀರ. ಕನಕದಾಸರ ಜೀವನ ಅದು ಸ್ಟೋರಿ ಎಲ್ಲ ಓದಬೇಕು. ನೀವು ಎಲ್ಲ ಓದಿ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಧರ್ಮ ಅನ್ನೋದು ಅವ್ರು ಹೇಳಿರ್ತಕ್ಕಂಥದ್ದು ನಾನು ಬಹಳಷ್ಟು ವೇದಿಕೆಗಳಲ್ಲಿ ಹೇಳಿದ್ದೀನಿ. ಆತ್ಮದ ಶುದ್ಧೀಕರಣ ಹೇಳಿರ್ತಕ್ಕಂಥ ಮಾತು ಕನಕದಾಸರು. ಧರ್ಮ ಎನ್ನುವುದನ್ನು ಆತ್ಮದ ಶುದ್ಧೀಕರಣ. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ನಮ್ಮ ಆತ್ಮೀಯನ್ನ ಶುದ್ಧೀಕರಿಸ್ಕೊಳ್ಳದೆ ಇದ್ರೆ ನಾವು ಜೀವನ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ. ಶುದ್ಧವಾಗಿ ಇರಬೇಕು. ಯಾವ ತರ ಶುದ್ಧವಾಗಿರ್ಬೇಕು? ನಮ್ಮ ಆತ್ಮ ಶುದ್ಧವಾಗಿರ್ಬೇಕು, ನಮ್ಮ ಹೃದಯ ಶುದ್ಧವಾಗಿರ್ಬೇಕು. ಹೃದಯ ಶುದ್ಧವಾಗಿದ್ರೆ ಮಾತ್ರ ನಾವು ನಮ್ಮ ಚಿಂತನೆಯನ್ನು ಶುದ್ಧವಾಗಿ ಪಾಸಿಟಿವ್ ವೇವ್ಸ್ ಆಗಿ ಹೋಗುತ್ತೆ, ಹೊರಬರುತ್ತೆ. ಆಗ